ಈಗ ಅದು ರಿಪೋರ್ಟ್ ಬಂದಿದೆ ಸರ್, ಬ್ಲಡ್ ಸ್ಯಾಂಪಲ್ಸ್. ಡಿಸ್ಟ್ರಿಕ್ಟ್ ಸರ್ಜನ್ ಸರ್. ಹಳ್ಳಿಗಳಲ್ಲಿ ಕಳೆದ ಒಂದು 10-12 ದಿವಸದಿಂದ ವ್ಯಾಪಕವಾಗಿ ಡೆಂಗ್ಯೂ ಹರಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಬೆಳಗ್ಗೆ ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ನಾವು ಫೋನಲ್ಲಿ ಮಾತಾಡಿದ್ದೆ. ಇವತ್ತು ನಾವು ನಮ್ಮ ನೂತನ ಸಂಸದರು ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದೀವಿ. ಸರ್ಕಾರಿ ಆಸ್ಪತ್ರೆಯೂ ಸೇರಿದಂತೆ ಎಲ್ಲ ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ಡೆಂಗ್ಯೂ ಪೇಷಂಟ್ಸ್ ಇದ್ದಾರೆ. ನಗರಸಭೆ, ಜಿಲ್ಲಾಡಳಿತ ಮತ್ತು ಆರೋಗ್ಯ ಇಲಾಖೆ ಯುದ್ಧೋಪಾದಿಯಲ್ಲಿ ಇದರ ನಿಯಂತ್ರಣಕ್ಕೆ ಕ್ರಮ ತಗೊಂಡ್ರೆ ಮಾತ್ರ ನಿಯಂತ್ರಣಕ್ಕೆ ಬರುತ್ತೆ. ಇಲ್ಲದೇ ಇದ್ದರೆ ಇಲ್ಲಿ ಲಾರ್ವಾ ಪತ್ತೆ ಹಚ್ಚಬೇಕು, ಅದನ್ನು ನಾಶಪಡಿಸೋ ಕೆಲಸ ಆಗಬೇಕು. ಇಲ್ಲದೇ ಇದ್ದರೆ ದೊಡ್ಡ ಪ್ರಮಾಣದಲ್ಲಿ ಡೆಂಗ್ಯೂ ಪೀಡಿತರಾಗುವಂಥ ಸಾಧ್ಯತೆಗಳಿದ್ದಾವೆ. ತಕ್ಷಣ ಇದಕ್ಕೆ ಆದ್ಯತೆ ಕೊಡಬೇಕು. ಯುದ್ಧೋಪಾದಿಯಲ್ಲಿ ಪ್ರತಿ ಮನೆಯಲ್ಲೂ ಕೂಡ ಲಾರ್ವಾ ಪರೀಕ್ಷೆ ನಡೆಸಿ ಅವರಿಗೆ ಜನರಿಗೆ ಸೂಕ್ತ ತಿಳುವಳಿಕೆಯನ್ನು ಕೊಟ್ಟು ನಿಯಂತ್ರಣಕ್ಕೆ ನಿಯಂತ್ರಣ ಪಡಿಸೋದಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಆಗ್ರಹಿಸ್ತೇನೆ. ಖಾಸಗಿ ನರ್ಸಿಂಗ್ ಹೋಮ್, ನಾವೀಗ ಆಶ್ರಯ ನರ್ಸಿಂಗ್ ಹೋಮಿಗೆ ಹೋಗಿದ್ದೆ, KR ಆಸ್ಪತ್ರೆ, ಸ್ಪಂದನ ಆಸ್ಪತ್ರೆ, ಎಲ್ಲ ಆಸ್ಪತ್ರೆಗಳಲ್ಲೂ, ಹೋಲಿ ಕ್ರಾಸು, ಎಲ್ಲ ಆಸ್ಪತ್ರೆಗಳಲ್ಲೂ ಕೂಡ ಡೆಂಗ್ಯೂ ಪೀಡಿತೆ ಆಗಿದ್ದಾರೆ. ಹಾಗೆ ತಕ್ಷಣ ಇದನ್ನು ಕ್ರಮ ವಹಿಸಬೇಕು ಅಂತ ಆಗ್ರಹಿಸ್ತೇನೆ.